ಆಯ್ ಅಮ್ಮ, ಯಾವ್ದಮ್ಮ ಇದು ಹೊಸ ಆರ್ಟ್ ಬಾಕ್ಸ್ ತಂದ್ಬಿಟ್ಟಿದ್ಯಾ? ಓ ಅದವ, ಅದು ನಿಮ್ಮ ಅಪ್ಪ ಹೋದ್ವಾರ ಚೆನ್ನೈಗೆ ಹೋಗಿತ್ತಲ್ಲ, ಆಗ ತಗೋಬತ್ತು. ಬ್ರ್ಯಾಂಡೆಡ್ ಅಂತೆ ಅದು. ಅಮ್ಮ, ನಾನು ಈ ತರ ಆರ್ಟ್ ಬಾಕ್ಸ್ ಹೊಸಿ ಹುಡುಕ್ಲಿಲ್ಲ ಕಣಮ್ಮ. ಆನ್ಲೈನ್ ಅಲ್ಲೆಲ್ಲ ಸರ್ಚ್ ಮಾಡ್ದೆ ಗೊತ್ತಾ, ನಂಗೆಲ್ಲೂ ಸಿಗ್ತಾನೆ ಇಲ್ಲ. ಅದಕ್ಕೇನವ, ನಿನಗ್ ಬೇಕಾದ್ರೆ ತಗೊಳವ, ನಾನು ಇನ್ನೊಂದು ತರ್ಸ್ಕೊತೀನಿ. ಹೌದಾ, ಸರಿ ಕಣಮ್ಮ, ಆಯ್ತು. ಬ್ಯಾಗಲ್ಲಿ ಇಟ್ಟು ಬಂದ್ಬಿಡ್ತೀನಿ. ಎಲ್ಲೋಯ್ತು ನಿನ್ ಮೂಟೆ? ಅಮ್ಮ ಯಾವ್ದಾರು ಹೊಸ ಸೀರೆ ತಗೊಂಡೈತಾ? ತಗೊಂಡಿದ್ರೆ ದೇವ್ ಬಿಡ್ತೀನಿ. ತಗೊಂಡೈತೆ. ಅಮ್ಮ, ಇದ್ಯಾವಾಗಮ್ಮ ತಗೊಂಡೆ? ಅದವ, ಅದು ಮೊನ್ನೆ ತಗೊಂಡೆ ಕಣೆ. ಆಪ್ತ ಮಿತ್ರ ಸೀರೆ ಅಂತ ಮಾರ್ಕೊ ಬಂದಿದ್ದ, ತಕೊಂಡ್ಬಿಟ್ಟೆ. ಚೆನ್ನಾಗದೆ ಕಣಮ್ಮ, ಒಳ್ಳೆ. ಮುಂದಿನ ವಾರ ನನ್ನ ನಾದಿದ್ದು ಮದ್ವೆ ಅದೇ ಕಣಮ್ಮ, ನಾನು ಇದು ತಗೊಂಡೋಗ್ಬಿಡ್ತೀನಿ, ಆಯ್ತಾ? ಹೊಳದ್ ಮುಂದೆ ನನ್ನ ಮನೆಯಿಂದ ಓಡಿಸಿದ್ರು ಕಾಟ ತಪ್ಪಲಿಲ್ವಲ್ಲ ನಂಗೆ. ಹೆಂಗಲ್ ಕಿಸ್ಕೊಂಡು ನಿಂತೋಳು ನೋಡು, ಗಮಾರಿ ಮುಂಡೆ. ತಕೊಂಡೋಗವ, ತಗೋ, ನಿನ್ಗಿಲ್ದಿದ್ದ. ಸರಿ ಕಣಮ್ಮ, ಆಯ್ತು. ಬ್ಯಾಗ್ ಹಾಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಇವಳು ಬಂದಾಗ ಎಲ್ಲ ನೋಸಿಟ್ಬಿಡ್ತೀನಿ. ದರಿದ್ರ ಮುಂಡೆ, ಏನು ಉಳ್ಸಕ್ಕಿಲ್ವಲ್ಲ ನನಗೆ, ಏನೂ ಕಾಣ್ಸಕ್ಕಿಲ್ಲ. ಏನಮ್ಮ, ಕೆಜಿ ಬಾದಾಮಿಗಳವೆ ಅಂತಾನೆ, ಇದ್ಯಾವಾಗ ತಗೊಬಂದೆ? ಓ ಅದವ, ಅದು ನೆನ್ನೆ ತಗೊಬತ್ತು ನಿಮ್ಮ ಅಪ್ಪ 2 kg ತಂದದೆ. ಅದನ್ನು ತಗೊಂಡೋದ್ಯಾ? ತಗೊಂಡೋಗವ, ತಗೊಂಡೋಗು. ಅದು ಒಂದೇ ಕುಳಿಸಿ. ಅಮ್ಮ, ಬಾದಾಮಲ್ಲ ಕಣಮ್ಮ, ಫ್ರಿಜ್ ನಾನು ಕೇಳಿದ್ದು. ಏನು ಕೊಡ್ತೀಯ ಇದಕ್ಕೆ? ಇದು ನಮ್ಮ ದೇಶ ಅಂದ್ರೆ